ಆರ್ಎಸ್ಎಸ್ ಕಲಿಸಿದ ಶಿಸ್ತಿನ ಪಾಠವನ್ನ ಯಡಿಯೂರಪ್ಪ ಮರೆತಿಲ್ಲ. ಬಿಜೆಪಿ ಬಿಟ್ಟಿದ್ರೂ ರೈತರ ಬಗೆಗಿನ ಕಾಳಜಿ ಇಂದಿಗೂ ಹಾಗೆಯೇ ಇದೆ. ದಕ್ಷಿಣ ಭಾರತದಲ್ಲಿ ಮೊದಲ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತಂದ ಯಡಿಯೂರಪ್ಪ ಈಗ ಪಕ್ಷವನ್ನೇ ಬಿಟ್ಟಿದ್ದಾರೆ. ಅದು ರಾಜಕೀಯ ಕಾಲಘಟ್ಟದ ವಿಚಿತ್ರ ವಿಪರ್ಯಾಸದ ಕತೆ. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗಿತ್ತು. ಇದು ಯಡಿಯೂರಪ್ಪ ಪ್ರತಿಪಕ್ಷ ನಾಯಕರಾಗಿದ್ದಾಗ ಪ್ರತಿಪಕ್ಷ ನಾಯಕರು ಹೇಳುತ್ತಿದ್ದ ಮಾತು. ಅಂಥದ್ದೊಂದು ಕೆಚ್ಚು ಯಡಿಯೂರಪ್ಪನವರಿಗೆ ಮೊದಲಿನಿಂದಲೂ ಇತ್ತು. ಯಡಿಯೂರಪ್ಪ ಶಿಕಾರಿಪುರಕ್ಕೆ ಬಂದ ಮೇಲೆ ಸಂಘ ಪರಿವಾರದ ಜೊತೆ ಗುರುತಿಸಿಕೊಂಡಿದ್ದು ಹೌದಾದ್ರೂ ಸಂಘ ಪರಿವಾರದ ನಂಟು ಕಾಲೇಜು ದಿನಗಳಿಂದಲೂ ಇತ್ತು. ಅಲ್ಲಿನ ಶಿಸ್ತು ಯಡಿಯೂರಪ್ಪನವರನ್ನ ಆಕರ್ಷಿಸಿತ್ತು. 1970ರಿಂದ ಆರಂಭವಾದ ಸಂಘ ಪರಿವಾರದ ನಂಟು ಇಂದಿಗೂ ಮುಂದುವರೆದಿದೆ. ಅವರು ಬಿಜೆಪಿ ತೊರೆದಿರುವುದು ಹೌದಾದ್ರೂ ಸಂಘ ಪರಿವಾರದ ನಂಟು ಬಿಟ್ಟಿಲ್ಲ. ಯಡಿಯೂರಪ್ಪ ರಾಜಕೀಯ ಪ್ರವೇಶ ಆರಂಭವಾಗಿದ್ದು ಶಿಕಾರಿಪುರದ ಮೂಲಕ. 1972ರಲ್ಲಿ ಶಿಕಾರಿಪುರ ಮುನ್ಸಿಪಾಲಿಟಿ ಸದಸ್ಯರಾಗಿ ಆಯ್ಕೆಯಾದ ಯಡಿಯೂರಪ್ಪ ಅದೇ ಹೊತ್ತಿನಲ್ಲಿ ಶಿಕಾರಿಪುರ ಜನಸಂಘದ ಅಧ್ಯಕ್ಷರೂ ಆದರು. ಜನನಾಯಕನ ಹೋರಾಟ ಶುರುವಾಗಿದ್ದೇ ಅಲ್ಲಿಂದ. ಸ್ಥಳೀಯ ಜನರ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿದ್ದ ಯಡಿಯೂರಪ್ಪ ರಾಜ್ಯ ಮಟ್ಟದ ನಾಯಕರಾಗುವ ಸೂಚನೆಗಳನ್ನು ಆಗಲೇ ನೀಡುತ್ತಿದ್ರು. ಯಡಿಯೂರಪ್ಪನವರ ಬಳಿಗೆ ಸಮಸ್ಯೆ ಹೊತ್ತು ಹೋದವರು ಬರಿಗೈಯಲ್ಲಿ ವಾಪಸ್ಸಾದ ಉದಾಹರಣೆಗಳೇ ಇಲ್ಲ. ಹೋರಾಟದ ಹಾದಿಯಲ್ಲಿ ಯಡಿಯೂರಪ್ಪ ಈಗ ಬಹುದೂರ ಸಾಗಿ ಬಂದಿದ್ದಾರೆ. ದಾರಿಯಲ್ಲಿ ಹೋಗುವಾಗ ರೈತರು ಬಗರ್ ಹುಕುಂ ಭೂಮಿಗಾಗಿ ಪ್ರತಿಭಟನಾ ಮೆರವಣಿಗೆ ಹೋಗುತ್ತಿದ್ರು. ದಾರಿಯಲ್ಲಿ ಅಕಸ್ಮಾತ್ ಆಗಿ ಅದನ್ನು ಕಂಡ ಯಡಿಯೂರಪ್ಪ ರೈತರ ಹೋರಾಟಕ್ಕೆ ಧುಮುಕಿದ್ದು ರೈತರಿಗೆ ಬಗರ್ ಹುಕುಂ ಭೂಮಿ ಕೊಡಿಸಿದ್ದು ಈಗ ಇತಿಹಾಸ. ಅದಾದ ಮೇಲೆ ಅವರು ರಾಜ್ಯದಾದ್ಯಂತ 2 ಬಾರಿ ಪಾದಯಾತ್ರೆ ಮಾಡಿದ್ದಾರೆ. ಬಹುಶಃ ಈಗಿನ ಕಾಲಮಾನದ ರಾಜಕಾರಣಿಗಳಲ್ಲಿ ರಾಜ್ಯವನ್ನು ಯಡಿಯೂರಪ್ಪನವರಷ್ಟು ಹತ್ತಿರದಿಂದ ನೋಡಿರುವ ಇನ್ನೊಬ್ಬ ನಾಯಕರಿಲ್ಲ. ಹೋರಾಟವನ್ನೇ ಉಸಿರಾಗಿಸಿಕೊಂಡಿದ್ದ ಯಡಿಯೂರಪ್ಪ ತುರ್ತು ಪರಿಸ್ಥಿತಿಯ ದಿನಗಳಲ್ಲಿ ಸೆರೆವಾಸವನ್ನು ಅನುಭವಿಸಿದ್ದವರು. 1980ರಲ್ಲಿ ಬಳ್ಳಾರಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಜೈಲುವಾಸ ಕಂಡಿದ್ದರು. ಜೈಲುವಾಸಗಳು ಯಡಿಯೂರಪ್ಪನವರನ್ನ ಇನ್ನಷ್ಟು ಗಟ್ಟಿಗೊಳಿಸಿದ್ವು. ಅವರು ಮದುವೆಯಾದ ಸಂದರ್ಭದಲ್ಲೇ ಪತ್ನಿ ಮೈತ್ರಾದೇವಿಗೆ ಹೇಳಿದ್ದರಂತೆ, ನನ್ನ ಹೋರಾಟದ ಬದುಕಿನಲ್ಲಿ ಸಂಸಾರಕ್ಕೆ ಸಮಯ ನೀಡಲು ಸಾಧ್ಯವಾಗುವುದಿಲ್ಲ ಎಂಬ ಯಡಿಯೂರಪ್ಪನವರ ಮಾತುಗಳನ್ನು ಮೈತ್ರಾದೇವಿ ಒಪ್ಪಿ ಅದರಂತೆ ನಡೆದುಕೊಂಡ್ರು. ಯಡಿಯೂರಪ್ಪನವರ 7 ಬೀಳುಗಳಲ್ಲಿ ಸಂಗಾತಿಯಾದರು. ಪತ್ನಿ ಮೈತ್ರಾದೇವಿ ಅಕಾಲಿಕ ಮರಣವನ್ನಪ್ಪಿದ್ದು ನನ್ನ ಜೀವನದ ಮರೆಯಲಾಗದ ಕಹಿ ಘಟನೆ ಎಂದು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ ಯಡಿಯೂರಪ್ಪ. ಯಡಿಯೂರಪ್ಪ ತಮ್ಮ ಹೋರಾಟದ ಹಾದಿಯಲ್ಲಿ 7 ಬೀಳುಗಳನ್ನ ಕಂಡಿದ್ದಾರೆ. ಯಡಿಯೂರಪ್ಪ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದಾಗ ಜನಸಂಘದ ಶಾಸಕರಾಗಿ ಇದ್ದವರು ಕೇವಲ 2. ಅಂಥದ್ದೊಂದು ಪಕ್ಷವನ್ನು ಅಧಿಕಾರದ ಗದ್ದುಗೆಗೆ ತಂದು ಕೂರಿಸುವಲ್ಲಿ ಯಡಿಯೂರಪ್ಪ ಅವರು ಪಟ್ಟಿರುವ ಶ್ರಮ, ಹರಿಸಿದ ಬೆವರು ಅಷ್ಟಿಷ್ಟಲ್ಲ. 1983ರಲ್ಲಿ ಶಿಕಾರಿಪುರ ಮೂಲಕ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ ಯಡಿಯೂರಪ್ಪ 6 ಬಾರಿ ಗೆದ್ದು ಬಂದಿದ್ದಾರೆ. ವಿಧಾನಸಭೆಯಲ್ಲಿ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕರಾಗಿ ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಜೀವಮಾನವಿಡೀ ಕಾಂಗ್ರೆಸ್ ಅನ್ನು ವಿರೋಧಿಸಿಕೊಂಡೇ ಬಂದ ಯಡಿಯೂರಪ್ಪ ಈಗ ತಾವೇ ಕಟ್ಟಿ ಬೆಳೆಸಿದ ಬಿಜೆಪಿಯನ್ನು ವಿರೋಧಿಸುವಂತಾಗಿರುವುದು ರಾಜಕೀಯದ ವಿಪರ್ಯಾಸಗಳಲ್ಲೊಂದು. ಆದರೆ ಯಡಿಯೂರಪ್ಪನವರ ಪಾಲಿಗೆ ಅದು ಅನಿವಾರ್ಯವಾಗಿತ್ತು. 2004ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯದ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಕಾಂಗ್ರೆಸ್ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರದ ಗದ್ದುಗೆ ಹಿಡಿಯಿತು. ನಂತರದಲ್ಲಿ ನಡೆದ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಲ್ಲಿ ಜೆಡಿಎಸ್ನ ಕುಮಾರಸ್ವಾಮಿ ಯಡಿಯೂರಪ್ಪ ಜೊತೆ ಕೈಜೋಡಿಸಿದ್ದು, ಕುಮಾರಸ್ವಾಮಿ ಸಿಎಂ ಆಗಿದ್ದು ಇತಿಹಾಸ. ಪೂರ್ವ ಒಪ್ಪಂದದಂತೆ 20 ತಿಂಗಳು ಸಿಎಂ ಆಗಿದ್ದ ಕುಮಾರಸ್ವಾಮಿ ಬಿಜೆಪಿಗೆ 20 ತಿಂಗಳ ನಂತರ ಅಧಿಕಾರ ಬಿಟ್ಟುಕೊಡಬೇಕಿತ್ತು. ಆದರೆ ಕುಮಾರಸ್ವಾಮಿ ಕೊಟ್ಟ ಮಾತು ತಪ್ಪಿಬಿಟ್ರು. ಕೇವಲ 7 ದಿನಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟರು. ರಾಜ್ಯಕ್ಕೆ ರಾಜಕೀಯ ಪಕ್ಷಗಳಿಗೆ ಆಗ ಪರಿಚಯವಾಯಿತು ನೋಡಿ ಯಡಿಯೂರಪ್ಪನವರ ತಾಕತ್ತು. ರಾಜ್ಯಾದ್ಯಂತ ಬಿರುಗಾಳಿಯಂತೆ ಸುತ್ತಿದ ಯಡಿಯೂರಪ್ಪ ಪಕ್ಷವನ್ನು ಅಧಿಕಾರಕ್ಕೆ ತಂದೇ ಬಿಟ್ರು. ಇಡೀ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಗದ್ದುಗೆ ಏರಿತ್ತು. ಆ ಇತಿಹಾಸ ಸೃಷ್ಟಿಸಿದ್ದವರು ಯಡಿಯೂರಪ್ಪ. ಬಿಜೆಪಿ ಏಕಾಂಗಿಯಾಗಿ 110 ಸೀಟುಗಳನ್ನು ಗೆದ್ದಿತ್ತು. ಪಕ್ಷೇತರ ಶಾಸಕರೆಲ್ಲರೂ ಬೆಂಬಲ ಕೊಟ್ಟಿದ್ರು.
ಆದ್ರೆ ಕಾಲಚಕ್ರ ಉರುಳುತ್ತಿದ್ದಂತೆ ಯಡಿಯೂರಪ್ಪನವರಿಗೆ ಒಂದರ ಹಿಂದೊಂದರಂತೆ ಸವಾಲುಗಳು ಎದುರಾಗತೊಡಗಿದವು. ಆಪರೇಷನ್ ಕಮಲದಿಂದಾಗಿ ನಡೆದ ಉಪಚುನಾವಣೆಗಳಲ್ಲಿ ಗೆದ್ರೂ ಯಡಿಯೂರಪ್ಪ ವಿರೋಧಿಗಳ ಸಂಖ್ಯೆ ಬೆಳೆಯುತ್ತಲೇ ಇತ್ತು. ಯಡಿಯೂರಪ್ಪನವರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಸೋಲನ್ನೇ ಗೆಲುವೆಂದು ಸ್ವೀಕರಿಸಿದ್ದ ಯಡಿಯೂರಪ್ಪ ಎಲ್ಲ ಅಪನಿಂದೆ ಅಪಮಾನಗಳನ್ನು ಬಹುಮಾನದಂತೆ ಸ್ವೀಕರಿಸಿದ್ರು. ಅವರೊಳಗಿನ ಹಠವಾದಿ ಹೋರಾಟಗಾರ ಇನ್ನಷ್ಟು ಕಠಿಣವಾಗತೊಡಗಿದ್ದ. ಹೋರಾಟದ ಕಿಚ್ಚು ಇನ್ನಷ್ಟು ಹೆಚ್ಚುತ್ತಲೇ ಹೋಗಿತ್ತು. ಸೋಲೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನದಂತೆ ಈ ಸುಖ ದುಃಖವು ಅಳುವು ನಗುವು ಎಲ್ಲ ಆ ದೇವನ ಕೊಡುಗೆ. ಸಿಎಂ ಆಗಿದ್ದಾಗ ಎದುರಾದ ಬಂಡಾಯಗಳು ಭಿನ್ನಮತಗಳೆಲ್ಲ ಯಡಿಯೂರಪ್ಪ ಯಶಸ್ವಿಯಾಗಿಯೇ ಎದುರಿಸಿದ್ರು. ಆದ್ರೆ ಯಡಿಯೂರಪ್ಪನವರಿಗೆ ಮುಳುವಾಗಿದ್ದು ಅಕ್ರಮ ಗಣಿಗಾರಿಕೆ ಕುರಿತ ಲೋಕಾಯುಕ್ತ ವರದಿಯಲ್ಲಿ ಯಡಿಯೂರಪ್ಪನವರ ಹೆಸರಿತ್ತು. ಯಡಿಯೂರಪ್ಪ ರಾಜೀನಾಮೆ ಕೊಟ್ಟೇ ಬಿಟ್ರು. ಅಲ್ಲೊಂದು ವಿಶೇಷವಿತ್ತು. ಯಾವುದಾದ್ರೂ ಒಬ್ಬ ನಾಯಕ ಅಧಿಕಾರದಲ್ಲಿದ್ದಾಗ ಅವರ ಹಿಂದೆ ನೂರಾರು ಬೆಂಬಲಿಗರಿರುತ್ತಾರೆ, ಶಾಸಕರಿರುತ್ತಾರೆ. ಆದ್ರೆ ಯಡಿಯೂರಪ್ಪ ರಾಜೀನಾಮೆ ಕೊಡುವಾಗಲೂ ಅವರ ಜೊತೆ 70ಕ್ಕೂ ಹೆಚ್ಚು ಶಾಸಕರಿದ್ರು. ಅದನ್ನು ಯಡಿಯೂರಪ್ಪ ಇಂದಿಗೂ ಹೆಮ್ಮೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಬಹುಶಃ ಯಡಿಯೂರಪ್ಪ ಬಿಜೆಪಿ ಬಿಟ್ಟು ಹೊಸ ಪಕ್ಷ ಕಟ್ಟುವ ಯೋಜನೆ ಅಲ್ಲಿಂದಲೇ ಆರಂಭವಾಗಿತ್ತು. ಅದಕ್ಕೆ ತಕ್ಕಂತೆ ರಾಜಕೀಯದಲ್ಲಿ ನಡೆದ ಬೆಳವಣಿಗೆಗಳು ಯಡಿಯೂರಪ್ಪನವರನ್ನು ಹಣ್ಣಾಗಿಸಿದ್ದವು. ಆದರೆ ಹೋರಾಟದ ಕಿಚ್ಚನ್ನು ಹೆಚ್ಚಿಸುತ್ತಲೇ ಇದ್ದವು. ಚಲದಂಕಮಲ್ಲ ಎಟ್ 71 ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ನಂತರ.